ಸಮಾಜಕ್ಕೆ ಕಂಟಕ ಪ್ರಿಯರ ಮೇಲೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಬಳಸ್ತಾ ಇದ್ದಂಥ ಬುಲ್ಡೋಸರ್ ಅಸ್ತ್ರಕ್ಕೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ. ಸಂವಿಧಾನ ಜೀವಿಸೋ ಹಕ್ಕನ್ನು ಪರಿಗಣಿಸಿರೋ ಸುಪ್ರೀಂ ಕೋರ್ಟ್ ಬುಲ್ಡೋಸರ್ ಕಾನೂನು ಅಸಂವಿಧಾನಿಕ ಅಂತ ತೀರ್ಪು ಕೊಟ್ಟಿದೆ. ದೇಶದ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶದ ದೀರ್ಘಾವಧಿಯ ಸಿಎಂ ಅನಿಸಿರೋ ಯೋಗಿ ಆದಿತ್ಯನಾಥ್ ಭ್ರಷ್ಟರಿಗೆ ಸಿಂಹ ಸ್ವಪ್ನರಾಗಿದ್ದಾರೆ. ಕಳಂಕರಹಿತ ಅಧಿಕಾರವೇ ಯೋಗಿ ಆದಿತ್ಯನಾಥ್ ಅಜೆಂಡವಾಗಿದೆ. ಕಡು ಭ್ರಷ್ಟರ ಕೋಟೆಗಳ ಮೇಲೆ ಏಕಾಏಕಿ ಬುಲ್ಡೋಸರ್ ಹತ್ತಿಸುತ್ತಿದ್ದ ಯೋಗಿಯ ಆಪರೇಷನ್ ನ್ಯಾಯಕ್ಕೆ ತಡೆಗೋಡೆ ಬಿದ್ದಿದೆ. ಬುಲ್ಡೋಸರ್ ಸಂಸ್ಕೃತಿಗೆ ಸುಪ್ರೀಂ ಕೋರ್ಟ್ ಬ್ರೇಕ್. ಬುಲ್ಡೋಸರ್ ನ್ಯಾಯ ಮಾನ್ಯವಲ್ಲ ಎಂದ ಕೋರ್ಟ್. ಉತ್ತರ ಪ್ರದೇಶದಲ್ಲಿ ಭ್ರಷ್ಟರು, ರೌಡಿಗಳು, ಅತ್ಯಾಚಾರಿಗಳು, ಅಪರಾಧಿಗಳನ್ನ ಮಟ್ಟ ಹಾಕಲು ಯೋಗಿ ಆದಿತ್ಯನಾಥ್ ಸಂಶೋಧಿಸಿದ್ದ ಅಸ್ತ್ರ ಅದು ಬುಲ್ಡೋಸರ್. ಸಮಾಜ ಕಂಟಕರ ಕೃತ್ಯಗಳನ್ನ ಧ್ವಂಸ ಮಾಡೋದೇ ಯೋಗಿ ನಿಲುವಾಗಿತ್ತು. ಯೋಗಿಯ ಬುಲ್ಡೋಸರ್ ನ್ಯಾಯ ಪಂಚಾಯಿತಿಯ ಕ್ರಮಕ್ಕೆ ಬ್ರೇಕ್ ಹಾಕುವಂತೆ ಕೋರಿ ಹಲವರು ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದ್ರು. ಬುಲ್ಡೋಸರ್ ನ್ಯಾಯದ ಸಾಂವಿಧಾನಿಕ ಸಿಂಧುತ್ವ ಕುರಿತು ವಿಚಾರಣೆ ನಡೆಸಿದ ಸರ್ವೋಚ್ಚ ನ್ಯಾಯಾಲಯ ಭ್ರಷ್ಟರು, ಸರ್ಕಾರದ ಆಸ್ತಿಯನ್ನ ಅತಿಕ್ರಮಿಸಿರುವವರು, ಅಪರಾಧಿಗಳು ಹಾಗೂ ಗಲಭೆಕೋರರು ಅಪರಾಧಗಳನ್ನ ಎಸಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರ ಮೇಲೆ ಬುಲ್ಡೋಸರ್ ಹರಿಸೋದು ನ್ಯಾಯಸಮ್ಮತವಲ್ಲ. ರಾತ್ರೋರಾತ್ರಿ ಮಹಿಳೆಯರು, ಮಕ್ಕಳು ಬೀದಿಯಲ್ಲಿ ನಿಲ್ಲೋದು ಒಳ್ಳೆಯ ವಿಚಾರವಲ್ಲ ಅಂತ ಅಭಿಪ್ರಾಯಪಟ್ಟಿದೆ. ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ, ಕೆವಿ ವಿಶ್ವನಾಥ್ ಪೀಠ ಆದೇಶ ನೀಡಿದ್ದು ಪೂರ್ವಭಾವಿ ನೋಟಿಸ್ ನೀಡದೆ ಕ್ರಮ ಕೈಗೊಳ್ಳುವಂತಿಲ್ಲ ಎಂದಿದೆ. ನೋಟಿಸ್ ಕೊಟ್ಟ 15 ದಿನಗಳೊಳಗಾಗಿ ಕಟ್ಟಡ ನೆಲಸಮ ಮಾಡಬಾರದು ಹಾಗೂ 1 ತಿಂಗಳ ಬಳಿಕ 3 ತಿಂಗಳು ಡಿಜಿಟಲ್ ನೋಟಿಸ್ ನೀಡಬೇಕು. ಕಟ್ಟಡ ನೆಲಸಮಕ್ಕೆ ಅಗತ್ಯವಾದ ಕಾರಣಗಳನ್ನು ನೀಡಬೇಕು. ಜೊತೆಗೆ ಕಾನೂನಾತ್ಮಕ ನಿಯಮದನ್ವಯ ಪ್ರಕಾರವೇ ಕಟ್ಟಡ ತೆರವು ಮಾಡಬೇಕು. ಕಟ್ಟಡ ಮಾಲೀಕರಿಗೆ ಮೇಲ್ಮನವಿ ಸಲ್ಲಿಸಲು 15 ದಿನಗಳ ಕಾಲಾವಕಾಶ ನೀಡಬೇಕು. ಮಾಲೀಕರೇ ಕಟ್ಟಡ ತೆರವು ಮಾಡಲು ಅವಕಾಶ ನೀಡಬೇಕು ಹಾಗೂ ಕಟ್ಟಡ ನೆಲಸಮದ ದೃಶ್ಯಗಳನ್ನ ವಿಡಿಯೋಗ್ರಾಫ್ ಮಾಡಬೇಕು. ಮಾರ್ಗಸೂಚಿಗಳನ್ನ ಉಲ್ಲಂಘಿಸಿದ್ರೆ ಅಧಿಕಾರಿಗಳ ಸಂಬಳದಲ್ಲೇ ಪರಿಹಾರ ನೀಡಬೇಕು ಅಂತ ಕೋರ್ಟ್ ಆದೇಶಿಸಿದೆ. ಕಾರ್ಯಾಂಗ ನ್ಯಾಯಾಧೀಶರಾಗಲು ಸಾಧ್ಯವಿಲ್ಲ. ಕಾರ್ಯಾಂಗದ ಪ್ರತಿನಿಧಿಗಳು ಒಬ್ಬ ವ್ಯಕ್ತಿಯನ್ನ ಅಪರಾಧಿ ಎಂದು ಘೋಷಿಸಲು ಸಾಧ್ಯವಿಲ್ಲ. ಕೇವಲ ಆರೋಪವನ್ನ ಆಧರಿಸಿ ಬುಲ್ಡೋಸರ್ ಹರಿಸಿದ್ರೆ ಅದು ಕಾನೂನಿನ ಮೂಲ ತತ್ವಕ್ಕೆ ಧಕ್ಕೆ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಒಟ್ಟಾರೆ 2017 ರಿಂದ 2022 ಅವಧಿಯಲ್ಲಿ ಯೋಗಿ ಸರ್ಕಾರ ಆಪರೇಷನ್ ಬುಲ್ಡೋಸರ್ ಮೂಲಕ ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡಿತ್ತು. ಅಪರಾಧಿಗಳು, ರೌಡಿಗಳು, ಅತ್ಯಾಚಾರಿಗಳಿಗೆ ಬುಲ್ಡೋಸರ್ ನಡುಕ ಹುಟ್ಟಿಸಿತ್ತು. ಒಟ್ಟಾರೆ ಅತಿ ಹೆಚ್ಚು ಕ್ರೈಂ ನಡೆಯುವ ಗೂಂಡಾ ರಾಜ್ಯ ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ನ್ಯಾಯಕ್ಕೆ ಹೊಸ ಭಾಷ್ಯ ಬರೆದಿದ್ದ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪಿನಿಂದಾಗಿ ಹಿನ್ನಡೆಯಾದಂತಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.